ಆನೇಕಲ್ ತಾಲೂಕಿನ ಜಿಗಳ ಗ್ರಾಮದಲ್ಲಿ ಬಿದರಗುಪ್ಪೆ ಗ್ರಾಮ ಪಂಚಾಯಿತಿಯ 2024-25ನೇ ಸಾಲಿನ ಮೊದಲನೇ ಸುತ್ತಿನ ಗ್ರಾಮ ಸಭೆಯನ್ನ ಆಯೋಜಿಸಲಾಯಿತು. ಇನ್ನು ಮೊದಲನೇ ಸುತ್ತಿನ ಗ್ರಾಮ ಸಭೆಯ ಅಧ್ಯಕ್ಷತೆಯನ್ನ ಬಿದರಗುಪ್ಪೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶ್ರೀಮತಿ ಅನುಪಮಾ ನಾರಾಯಣ್ ಅವರು ವಹಿಸಿದ್ರು. ಇನ್ನು ಗ್ರಾಮ ಸಭೆಯಲ್ಲಿ ಇಲಾಖೆಯ ಅಧಿಕಾರಿಗಳು ತಮ್ಮ ತಮ್ಮ ಇಲಾಖೆಯಲ್ಲಿ ದೊರೆಯುವಂತಹ ಸೌಲಭ್ಯಗಳ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿಯನ್ನ ನೀಡಿದ್ರು. ಹಾಗೆ ಸಾರ್ವಜನಿಕರು ಸಹ ತಮ್ಮ ತಮ್ಮ ಸಮಸ್ಯೆಗಳ ಬಗ್ಗೆ ಚುನಾಯಿತ ಪ್ರತಿನಿಧಿಗಳ ಹಾಗೂ ಅಧಿಕಾರಿಗಳ ಮುಂದೆ ಹೇಳಿಕೊಂಡಂತ ದೃಶ್ಯ ಕಂಡುಬಂತು. ಇನ್ನು ಇದೇ ಸಂದರ್ಭದಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡೆದ 56 ವಿದ್ಯಾರ್ಥಿಗಳಿಗೆ ಪಂಚಾಯತ್ ವತಿಯಿಂದ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ಹಾಗೆ ಕ್ರೀಡಾಕೂಟದಲ್ಲಿ ಗೆಲುವು ಸಾಧಿಸಿದ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹಧನ ವಿತರಣೆ ಹಾಗೂ ಜಿಗಳ ಗ್ರಾಮದಲ್ಲಿ ಸಿಸಿಟಿವಿ ಅಳವಡಿಕೆಗೆ ಚಾಲನೆಯನ್ನ ಕೂಡ ನೀಡಲಾಯಿತು. ಹಾಗೆ ಸಾರ್ವಜನಿಕರಿಗೆ ಗಿಡಗಳನ್ನು ವಿತರಿಸುವ ಕಾರ್ಯಕ್ರಮವನ್ನ ಕೂಡ ಏರ್ಪಡಿಸಲಾಗಿತ್ತು. ಇನ್ನು ಕಾರ್ಯಕ್ರಮದಲ್ಲಿ ಬಿದರಗುಪ್ಪೆ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಶ್ರೀಮತಿ ಕಮಲಾ, ಬಿದರಗುಪ್ಪೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದ ಬಿ ರಾಜೇಶ್, ಶ್ರೀಮತಿ ಪದ್ಮಾವತಿ, ನಿರ್ಮಲಾ, ಕೃಷ್ಣವೇಣಿ, ಸರಸ್ವತಮ್ಮ, ಉದಯಶ್ರೀ, ಎಚ್ಬಿ ರೇಖಾ, ಶಾರದಮ್ಮ, ಬಿಆರ್ ಮೂರ್ತಿ, ಜಿಗಳ ಪ್ರವೀಣ್ ರೆಡ್ಡಿ, ಕೈಲಾಶ್ ಶಿವಕುಮಾರ್, ರಾಮಾಂಜನೇಯ, ವರದರಾಜ್, ಶ್ರೀಮತಿ ಆಶಾ, ಮಧುಸೂದನ್, ಎಜಿ ಕುಮಾರ್, ರಂಗಸ್ವಾಮಿ, ಶ್ರೀಮತಿ ರೂಪಾ, ಪಿಡಿಒ ತುಳಸಿನಾಥ್, ಕಾರ್ಯದರ್ಶಿ ರಾಘವ ಪ್ರಸಾದ್, ಇಲಾಖೆಯ ಅಧಿಕಾರಿಗಳು ಮತ್ತು ಸಾರ್ವಜನಿಕರು ಭಾಗವಹಿಸಿದ್ರು. ಮುಂದಿನ ಸಾಲಿನಲ್ಲಿ ನಾವು ನಡೆಸ್ಕೊಡ್ತೀವಿ ಅಂತ ಹೇಳ್ತಾ, ಇನ್ನೂ ಹೆಚ್ಚಾಗಿ ಅರ್ಜಿಗಳನ್ನ ಸಮಸ್ಯೆಗಳನ್ನೆಲ್ಲ ಅದನ್ನೆಲ್ಲ ಆಲ್ರೆಡಿ ನಾವು ಮಾಡ್ತಾ ಇದ್ದೀವಿ. ಅದು ಏನು ಸಂತಾನಹೀನತೆ ಆಪರೇಷನ್ದೆಲ್ಲ ಅದು ಬ್ಯಾಚ್ ವೈಸ್ ಬರುತ್ತೆ, ಸ್ವಲ್ಪ ಲೇಟ್ ಆಗುತ್ತೆ, ಆದರೆ ಎಲ್ಲ ಮಾಡ್ತಾ ಇದ್ದೀವಿ. ಮುಂದೆನೂ ಮಾಡ್ತೀವಿ, ಎಲ್ಲ ಕ್ಲಿಯರ್ ಮಾಡ್ತೀವಿ ಅಂತ ಹೇಳ್ತಾ ಅರ್ಜಿಗಳನ್ನ ಪರಿಶೀಲನೆ ಮಾಡಿ ಅವ್ರ ಕೆಲಸನೆಲ್ಲ ಮಾಡಿಕೊಡ್ತೀವಿ ಅಂತ ಹೇಳ್ತೀವಿ. ಸಾಮಾನ್ಯ ಸಭೆಯನ್ನು ಇವತ್ತು ನಾವು ಜಿಗಳ ಗ್ರಾಮದಲ್ಲಿ ಆಯೋಜಿಸಿದ್ವಿ. ಎಲ್ಲ ಗ್ರಾಮಸ್ಥರು ಮತ್ತು ಎಲ್ಲ ಪಂಚಾಯಿತಿಯಿಂದ ಎಲ್ಲ ಬಂದಿದ್ದರು. ಎಲ್ಲ ಬಂದು ಈಗ ಈ ಕಾರ್ಯಕ್ರಮ ಯಶಸ್ವಿ ಮಾಡಿ ಮತ್ತು ಎಲ್ಲ ಪ್ರತಿಭಾ ಪುರಸ್ಕಾರ 50 ಜನ ಇವರಿಗೆ ಪ್ರತಿಭಾ ಪುರಸ್ಕಾರ ಕೊಟ್ಟಿದ್ದೀವಿ. ಮತ್ತು ಮೊನ್ನೆ ಹಕ್ಕುಪತ್ರಗಳನ್ನ ಒಂದು 32 ಜನಕ್ಕೆ ನಮ್ಮ ಪಂಚಾಯಿತಿ ವತಿಯಿಂದ ಕರ್ಕೊಂಡೋಗಿ ಶಾಸಕರ ಹತ್ರ 32 ಜನಕ್ಕೆ ಹಕ್ಕುಪತ್ರವನ್ನು ಕೊಡಿಸಿದ್ದೀವಿ. ಮತ್ತು ಎಲ್ಲ ಗ್ರಾಮಸ್ಥರಿಗೂ ಇವತ್ತು ಬಂದು ಸಮಸ್ಯೆಗಳು ಹೇಳ್ತಾ ಇದ್ರು. ಮುಂದೆ ಈ ನಮ್ಗೆ ಯಾಕಂದರೆ ಸಮಸ್ಯೆ ಬಂದು ಕಸದ್ದೇ ಸಮಸ್ಯೆ, ಕಸ ಮತ್ತು ಈ ಚರಂಡಿ ವ್ಯವಸ್ಥೆನಲ್ಲಿ ಈ ಜಿಗಳ ಗ್ರಾಮದಲ್ಲಿ ನಮಗೆ ಚರಂಡಿ ವ್ಯವಸ್ಥೆ ಸ್ವಲ್ಪ ಇದಾಗಿದೆ. ಅದನ್ನು ನಾವು ಮುಂದಿನ ದಿನಗಳಲ್ಲಿ ನಮ್ಮ ವರ್ಗ 1ರಲ್ಲಿ ಮತ್ತು 15 ಫೈನಾನ್ಸಲ್ಲಿ ಇಟ್ಕೊಂಡು ನಾವು ಮೀಟಿಂಗಲ್ಲಿ ಸಭೆ ನಡೆಸ್ಕೊಂಡು ಅದನ್ನು ಬೇಗ ಪರಿಹರಿಸ್ಕೊಡ್ತೀವಿ. ಎಲ್ರಿಗೂ ಈ ನಮ್ಮ ಬಂದಿರತಕ್ಕಂಥ ಎಲ್ಲ ಗ್ರಾಮಸ್ಥರಿಗೂ ಗ್ರಾಮ ಪಂಚಾಯಿತಿಯಿಂದ 24-25ನೇ ಸಾಲಿನ ಗ್ರಾಮ ಸಭೆ ಹಮ್ಮಿಕೊಂಡಿದ್ವಿ. ಮೊದಲನೇ ಸುತ್ತಿನ ಗ್ರಾಮ ಸಭೆ. ಈ ಗ್ರಾಮ ಸಭೆಯಲ್ಲಿ ಸುಮಾರು ಅರ್ಜಿಗಳು ಬಂದಿದೆ. ಒಂದು ನಾಯಿಗಳದ್ದು ತೊಂದರೆ ಇದೆ, ಮತ್ತು ನೀರಿನ ಸಮಸ್ಯೆಗಳು, ಮತ್ತು ಕೊಳಚೆ ನೀರನ್ನ ಕೆರೆಗೆ ಬಿಡ್ತಾ ಇದ್ದಾರೆ ಅನ್ನೋದು, ಮತ್ತು ಕಸದ ಗಾಡಿ ಟೈಮ್ಗೆ ಬರ್ತಾ ಇಲ್ಲ, ಮತ್ತು ಕಸ ಗುಂಡಿಗಳು ತುಂಬ ಜಾಗದಲ್ಲಿ ಕಸದ ಉಡ್ಡೆಗಳಾಗ್ತಾ ಇದ್ದಾರೆ, ತಂದು ಸಾರ್ವಜನಿಕರಿಂದ ಕವರ್ಸ್ ಎಸಿತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಇದ್ರ ಬಗ್ಗೆ ಆಲ್ರೆಡಿ ಕ್ರಮ ತಗೊಂಡಿದ್ದೀವಿ. ಈಗ 2 ತಿಂಗಳಿಂದ ನಮ್ಮ ಸ್ಟಾಫು, ವಾಟರ್ ಮ್ಯಾನ್ಗಳಾಗಿರ್ಬೋದು, ನಮ್ಮ ಪಂಚಾಯತಿ ಎಲ್ಲ ಸ್ಟಾಫು ಸಿಬ್ಬಂದಿಗಳು ಸೇರಿ ಇದು ರೋಡ್ ಪಕ್ಕದಲ್ಲಿ ಏನು ಕಸದ ತೊಟ್ಟಿಗಳನ್ನ ಹಾಕ್ತಾ ಇದ್ದಾರೆ ಅದನ್ನೆಲ್ಲ ನಿರ್ಮೂಲನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಅದಕ್ಕೆ ಪೆನಾಲ್ಟಿ ಹಾಕ್ತಾ ಇದ್ದೀವಿ. 500 ರೂಪಾಯಿ ಪೆನಾಲ್ಟಿ ಇದು ಹಾಕ್ತಾ ಇದ್ದೀವಿ. ಆದ್ದರಿಂದ ಈಗ ಬಿದರಗುಪ್ಪೆ ಕೆರೆ ಮೇಲೆ ಮತ್ತು ಎಲ್ಲ ವಿಲೇಜ್ಗಳಲ್ಲೂ ಜಿಗಳ ರೋಡಲ್ಲಿ ಏನಾಗ್ತಾ ಇತ್ತು ಆ ಕಸ ಕಮ್ಮಿ ಆಗಿದೆ ಈಗ. ಮತ್ತು ಸ್ಕೂಲ್ಗಳ ಹತ್ರ ಕಸ ತಂದು ಎಸಿತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಕ್ಯಾಮ್ರಾಗಳು ಫಿಕ್ಸ್ ಮಾಡಬೇಕು ಅಂತ ಮಾಡಿದ್ದೀವಿ. ಮತ್ತು ನಮ್ಮ ವಿಲೇಜಲ್ಲಿ 4-5 ತಿಂಗಳಿಂದ ಸುಮಾರು ಹೌಸಿಂಗ್ ಬೋರ್ಡಲ್ಲೂ ಮತ್ತು ಊರಲ್ಲಿ ಟೆಫ್ಟ್ಗಳು ಒಂದಷ್ಟು ಆಗಿತ್ತು, ಕಳ್ಳತನಗಳಾಗಿತ್ತು ಮನೆಗಳಲ್ಲಿ. ಅದಕ್ಕೋಸ್ಕರ ಶ್ರೀ ಸಾಯಿ ವೆಂಚರ್ಸ್ ಮತ್ತು KPR ಗ್ರೂಪ್ಸ್ ವತಿಯಿಂದ ಒಂದು 8 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕ್ಯಾಮ್ರಾಗಳನ್ನ 52 ಕ್ಯಾಮ್ರಾಗಳನ್ನ ವಿಲೇಜ್ಗೋಸ್ಕರ ಮಾಡಿಕೊಟ್ಟಿದ್ದೀವಿ. ಮತ್ತು ಇನ್ನೇನು ಅರ್ಜಿಗಳು ಬಂದಿದೆ
ಬಂದಿದೆ ಎಲ್ಲ ಅರ್ಜಿಗಳನ್ನ ಪರಿಶೀಲನೆ ಮಾಡಿ ಬರೋ ಮುಂದಿನ ಸಾಮಾನ್ಯ ಸಭೆಗಳಲ್ಲಿ ತೀರ್ಮಾನ ತಗೊಂಡು ಇದನ್ನೆಲ್ಲ ಕ್ಲಿಯರ್ ಮಾಡಿಕೊಡ್ತೀವಿ. ಬರೋ ವರ್ಷದಲ್ಲಿ ಈ ಸಮಸ್ಯೆಗಳೆಲ್ಲ ಕ್ಲಿಯರ್ ಇರುತ್ತೆ. ಮತ್ತೆ ಇನ್ನೊಂದು ಗ್ರಾಮ ಸಭೆ ಮಾಡೋ ಹೊತ್ತಿಗೆ ಇವಾಗ ಕೊಟ್ಟಿರುವಂಥ ಅರ್ಜಿ